ವೆಲ್ಕಮ್ ಬ್ಯಾಕ್. ಅಮೆರಿಕ ಹೇಳಿದಂತೆ ಕುಣಿಯುವ ಸ್ಥಿತಿಗೆ ಬಂತ ಭಾರತ. ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ಕೇಳಬೇಕಾ ಭಾರತ? ಅಂದು ಬೇಡ ಅಂತ ಹೇಳಿಬಿಟ್ಟು ಈಗ ರಷ್ಯಾ ಜೊತೆ ತೈಲ ಖರೀದಿಗೆ ಒಪ್ಪಿಗೆಯನ್ನ ಮಾಡಲಾಗಿದೆ. 30 ದಿನಗಳ ಕಾಲ ರಷ್ಯಾ ಜೊತೆ ಆಯಿಲ್ ಖರೀದಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಯುದ್ಧದ ಎಫೆಕ್ಟ್ ರಷ್ಯಾ ಜೊತೆ ಭಾರತ ಆಯಿಲ್ ಖರೀದಿಗೆ ಇನ್ನು 30 ದಿನ ರಷ್ಯಾದಿಂದ ತೈಲವನ್ನ ಖರೀದಿಸಬಹುದು ಭಾರತ. ಆಯಿಲ್ ಖರೀದಿಗೆ ಭಾರತಕ್ಕೆ ಇದೀಗ ವಿನಾಯಿತಿಯನ್ನ ನೀಡಿರುವಂತಹ ಅಮೆರಿಕ ಭಾರತೀಯ ಸಂಸ್ಕರಣಾಗಾರಗಳು ತೈಲ ಖರೀದಿಸುವುದಕ್ಕೆ ತಾತ್ಕಾಲಿಕ 30 ದಿನಗಳ ವಿನಾಯಿತಿ ಕೂಡ ಇರುವಂಥದ್ದು. ಜಾಗತಿಕ ಮಾರುಕಟ್ಟೆಗೆ ತೈಲ ಹರಿಯುವಂತೆ ಮಾಡೋದಕ್ಕೋಸ್ಕರ ರಷ್ಯಾದ ತೈಲವನ್ನ ಖರೀದಿಸಬಹುದು ಸದ್ಯಕ್ಕೆ ಭಾರತ ಅನ್ನುವಂಥದ್ದು ಕೂಡ ಇದೆ. ತೈಲ ಖರೀದಿಸುವುದಕ್ಕೆ ತಾತ್ಕಾಲಿಕ 30 ದಿನಗಳ ವಿನಾಯಿತಿ ಕೂಡ ಇರುವಂಥದ್ದು. ಅಮೆರಿಕ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾಗತಿಕ ಮಾರುಕಟ್ಟೆಗೆ ತೈಲ ಹರಿಯುವಂತೆ ಮಾಡುವುದಕ್ಕೆ ಸದ್ಯಕ್ಕೆ ಭಾರತ ರಷ್ಯಾದ ತೈಲವನ್ನ ಖರೀದಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಿದೆ ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ಕೇಳಬೇಕಾ? ಅವತ್ತು ಬೇಡ ಅಂತ ಹೇಳಿಬಿಟ್ಟು ಈಗ ಒಪ್ಪಿಗೆಯನ್ನ ಸೂಚಿಸಿರುವಂಥದ್ದು. ಅತ್ಯಗತ್ಯ ಪಾಲುದಾರ ಆದರೂ ಸದ್ಯಕ್ಕೆ ರಷ್ಯಾ ಜೊತೆ ತೈಲ ಖರೀದಿಸಬಹುದು. ಭಾರತವು ಯುನೈಟೆಡ್ ಸ್ಟೇಟ್ಸ್ನ ಅತ್ಯಗತ್ಯ ಪಾಲುದಾರ ಆದರೂ ಸದ್ಯಕ್ಕೆ ರಷ್ಯಾ ಜೊತೆ ತೈಲ ಖರೀದಿಸಬಹುದು. ಟ್ಯಾರಿಫ್ ವಾರಿನಲ್ಲಿ ತೈಲ ಖರೀದಿಸದಂತೆ ಅಮೆರಿಕ ಒತ್ತಡವನ್ನು ಹಾಕಿತ್ತು. ರಷ್ಯಾ ಜೊತೆ ಆಯಿಲ್ ಖರೀದಿಸದಂತೆ ಒತ್ತಾಯವನ್ನು ಕೂಡ ಹೇರಿತ್ತು. ಬಟ್ ಈಗ ಒಪ್ಪಿಗೆಯನ್ನ ಸೂಚಿಸಿರುವಂಥದ್ದು ಯುದ್ಧದ ಎಫೆಕ್ಟ್ನಿಂದಾಗಿ. ಡೊನಾಲ್ಡ್ ಟ್ರಂಪ್ ಹೇಳಿದಾಗೆ ಕೇಳಬೇಕಾ? ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆ 30 ದಿನಗಳ ಒಂದು ರಿಲೀಫ್ ಕೂಡ ಇರುವಂಥದ್ದು. ಅಮೆರಿಕ ಹೇಳಿದಂತೆ ಕುಣಿಯುವ ಸ್ಥಿತಿಗೆ ಭಾರತ ಬಂದು ಬಿಡುತ್ತಾ? ಹಾಗಿದ್ರೆ ಈ ಹಿಂದೆ ಕೇಳಿದಂತಹ ಸಂದರ್ಭದಲ್ಲಿ ತೈಲ ಖರೀದಿಗೆ ಒಪ್ಪಿಗೆಯನ್ನ ಸೂಚಿಸಿರಲಿಲ್ಲ. ಅಗತ್ಯತೆ ಇತ್ತು ಕೂಡ, ಆದರೂ ಕೂಡ ಒತ್ತಡವನ್ನ ಹೇರ್ತು. ತೈಲವನ್ನ ಖರೀದಿಸಬಾರದು ಅನ್ನುವಂತಹ ಒತ್ತಡ. ಬಟ್ ಈಗ ಯುದ್ಧದ ಎಫೆಕ್ಟ್ನಿಂದಾಗಿ 30 ದಿನಗಳ ರಿಲೀಫ್ ಅನ್ನ ಕೊಟ್ಬಿಟ್ಟು ತೈಲ ಖರೀದಿಗೆ ಒಪ್ಪಿಗೆಯನ್ನ ಸೂಚಿಸಿರುವಂಥದ್ದು. ಹಾಗಿದ್ರೆ ಅಮೆರಿಕ ಹಾಕಿದಂತಹ ತಾಳಕ್ಕೆ ಕುಣಿಯುವಂತಹ ಸ್ಥಿತಿಗೆ ಭಾರತ ಬಂದು ನಿಲ್ತಾ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ. 30 ದಿನಗಳ ವಿನಾಯಿತಿ ತೈಲ ಖರೀದಿಸೋದಕ್ಕೆ ತಾತ್ಕಾಲಿಕವಾಗಿ ನೀಡಿರುವಂಥದ್ದು. ಅಮೆರಿಕ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾಗತಿಕ ಮಾರುಕಟ್ಟೆಗೆ ತೈಲ ಹರಿಯುವಂತೆ ಮಾಡೋದಕ್ಕೆ ಸದ್ಯಕ್ಕೆ ಭಾರತ ರಷ್ಯಾದ ತೈಲವನ್ನ ಖರೀದಿಸಬಹುದು ಅನ್ನುವಂತಹ ಹೇಳಿಕೆಯನ್ನ ಸ್ಕಾಟ್ ಕೊಟ್ಟಿರುವಂಥದ್ದು. ಅಮೆರಿಕ ಹೇಳಿದಂತೆ ಕುಣಿತಾ ಇದೆಯಾ ಭಾರತ? ಡೊನಾಲ್ಡ್ ಟ್ರಂಪ್ ಹೇಳಿದಂತೆ ಕೇಳಬೇಕಾ ನಾವು? ಅಂದ್ ಬೇಡ ಅಂತ ಹೇಳಿಬಿಟ್ಟು ಈಗ ರಷ್ಯಾ ಜೊತೆ ತೈಲ ಖರೀದಿಗೆ ಒಪ್ಪಿಗೆಯನ್ನ ಸೂಚಿಸಿರೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳು ಎದುರಾಗ್ತಾ ಇದೆ. ಯುದ್ಧದ ಎಫೆಕ್ಟ್ ರಷ್ಯಾ ಜೊತೆ ಭಾರತ ಆಯಿಲ್ ಖರೀದಿ ಮಾಡೋದಕ್ಕೆ ಒಪ್ಪಿಗೆ. ಇನ್ನು 30 ದಿನ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡಬಹುದು. ಭಾರತೀಯ ಸಂಸ್ಕರಣಾಗಾರಗಳು ತೈಲ ಖರೀದಿಸಬಹುದು. ತೈಲ ಖರೀದಿಸೋದಕ್ಕೆ ತಾತ್ಕಾಲಿಕ 30 ದಿನಗಳ ವಿನಾಯಿತಿ ಕೂಡ ಇದೆ. ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾಗತಿಕ ಮಾರುಕಟ್ಟೆಗೆ ತೈಲ ಹರಿಯುವಂತೆ ಮಾಡೋದಕ್ಕೆ ಸದ್ಯಕ್ಕೆ ಭಾರತ ರಷ್ಯಾದ ತೈಲವನ್ನ ಖರೀದಿಯನ್ನ ಮಾಡಬಹುದು.
ಟ್ಯಾರಿಫ್ ವಾರಿನಲ್ಲಿ ತೈಲ ಖರೀದಿಸದಂತೆ ಅಮೆರಿಕ ಒತ್ತಡವನ್ನು ಹಾಕಿತ್ತು ಈ ಹಿಂದೆ. ಬಟ್ ಈಗ ರಷ್ಯಾ ಜೊತೆ ಆಯಿಲ್ ಖರೀದಿಸದಂತೆ ಒತ್ತಾಯವನ್ನು ಹೇರಿದೆ.